ಅದು ಏನು ಎಂಜಾಯ್ ಮಾಡ್ತಾನೋ ಗೊತ್ತಿಲ್ಲ ಮಳೇಲಿ. ಇಲ್ಲಿ ನೋಡಿ ಹೋಗಿ ಹೋಗಿ ನಿಂತ್ಕೊತಾನೆ ತಿಕ್ಲಾ. ತಿಕ್ಲಾ ನೋಡಿ ಹೆಂಗೆ ನಿಂತ್ಕೊತಾನೆ. ಮಳೆ ಬರ್ತೈತೆ ನೋಡಿ. ಏನು ನೋಡ್ತಿದೀಯವ ಅಲ್ಲಿ ನೀನು? ಏನು ನೋಡ್ತಿದ್ದೀ ಮಗ್ನೇ ಗುಂಡಣ್ಣ? ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಿಡಗಳನ್ನ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮೈಸೂರಿಂದ ಬಂದಿದ್ದರು ಅವರು. ನನಗೆ ಅಂತ ನೋಡಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು, ನನಗೆ ಚಕ್ಲಿ ಎಲ್ಲ ತೊಗೊಂಡು ಬಂದಿದ್ದರು. ಅಂದರೆ ಇವರು ಇದು ಎರಡನೇ ಸತಿ ಬಂದಿರೋದು. ಮೊದಲಿಗೊಂದು ಸತಿ ಸ್ಟಾರ್ಟಿಂಗಲ್ಲಿ ಕೊರಿಯರ್ ಮುಖಾಂತರನೂ ಕಳಿಸ್ಕೊಟ್ಟಿದ್ದೆ, ಆಮೇಲೆ ಮತ್ತೆ ಬಂದು ತಗೊಂಡೋಗಿದ್ರು. ಇವೆಲ್ಲ ಅವರೇ ಕೊಟ್ಟಿದ್ದಂತಹ ಕಟಿಂಗ್ ಕೊಟ್ಟಿದ್ರು. ಓ ಸರಿ ಬಂದಾಗ ನನಗೆ ಕಟಿಂಗ್ ತೊಗೊಬಂದು ಕೊಟ್ಟಿದ್ರು. ಅದೆಲ್ಲ ಚೆನ್ನಾಗಿ ಬಂದಿದೆ ಕಟಿಂಗ್ ಎಲ್ಲ. ಈಗ ಎರಡನೇ ಸತಿ ಬಂದು ಅವ್ರಿಗೆ ಯಾವ್ಯಾವ ಗಿಡ ಬೇಕು ಅದೆಲ್ಲ ತಗೊಂಡ್ರು. ಇನ್ನು ನೋಡಿ ಇದೆಲ್ಲ ಪ್ಯಾಕ್ ಮಾಡಿ ನಾನು ಅವರಿಗೆ ಕೊಟ್ಟಿದ್ದೀನಿ. ಈ ಥರ ಕವರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತು ಅವ್ರಿಗೆ ಯಾವ್ಯಾವ ಗಿಡ ಎಲ್ಲ ಬೇಕು ತಗೊಂಡ್ರು ಅದೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಮತ್ತು ರೆಗ್ಯುಲರಾಗಿ ಅವರು ವೀಡಿಯೋ ನೋಡ್ತಾರಂತೆ. ಅದರಲ್ಲೂ ಜಾನಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಇವರು ಚಕ್ಲಿ ತಗೊಬಂದಿದ್ದಾರೆ ಅವನಿಗೆ. ಅವ್ರನ್ನೇನು ವೀಡಿಯೋ ಮಾಡಿಲ್ಲ ನಾನು, ಅವರೇ ವೀಡಿಯೋ ಬೇಡ ಅಂದರು. ಯಾಕೆಂದರೆ ಇಲ್ಲಿ ಅವ್ರ ರಿಲೇಷನ್ ಇದ್ದಾರಂತೆ. ನಮ್ಮ ಮನೆಗೆ ಬಂದಿಲ್ಲ, ಇಲ್ಲಿ ಗಿಡ ತೊಗೊಂಡೋಗಕ್ಕೆ ಬಂದಿದ್ದೀರಾ ಅಂತ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅವರು ನನ್ನನ್ನೇನು ವೀಡಿಯೋ ಮಾಡಬೇಡಿ ಅಂದರು. ಹಂಗಾಗಿ ಮಾಡಿಲ್ಲ ನಾನು ಅವ್ರನ್ನ. ಇದು ಇನ್ನೊಂದು ದಿನ. ಇವರು ಪ್ರಮೀಳಾ ಅಂತ, ಇವರು ಹಿರಾಯಿಂದ ಬಂದಿದ್ದಾರೆ. ಅಂದರೆ ಅವ್ರ ಮಕ್ಕಳು ಮತ್ತು ಇವರು, ಅಂದರೆ ಇವರು ಒಂದು 2-3 ಸರಿ ಬಂದು ತೊಗೊಂಡೋಗಿದ್ದಾರೆ ಗಿಡಗಳೆಲ್ಲನೂ. ಹೆಚ್ಚಿಗೆ ವೀಡಿಯೋ ಮಾಡಿಲ್ಲ, ಯಾಕೆಂದರೆ ನಾನು ಅವ್ರು ಕೇಳಿದ ಗಿಡ ಕೊಡೋದೇ ಆಗಿರುತ್ತೆ ನನಗೆ ವೀಡಿಯೋ. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಇದು ಇನ್ನೊಂದು ದಿನದ್ದು. ಅಂದರೆ ಗಿಡ ಎಲ್ಲ ಪ್ಯಾಕ್ ಮಾಡಿದ್ದು ಮಣ್ಣೆಲ್ಲ ಇತ್ತಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಮಣ್ಣೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತಲೇ ನಾನು ಇವತ್ತು ಬೇಗ ಬಂದಿದ್ದೀನಿ ಗಾರ್ಡನಿಗೆ. ಮಣ್ಣು ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇದರಲ್ಲಿ ಚೆನ್ನಾಗಿರೋ ಮಣ್ಣನ್ನು ಇಟ್ಕೊಳ್ತೀನಿ. ಸ್ವಲ್ಪ ಜಿಗಿ ಇರೋವಂಥ ಮಣ್ಣಿರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಹೊರಗಡೆ ಬಿಸಾಕ್ತೀನಿ. ಅದು ಯಾಕೆಂದರೆ ಗಿಡಗಳಿಗೆ ನಾವು ಜಿಗಿ ಇರೋವಂಥ ಮಣ್ಣು ಹಾಕಿದ್ರೂ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋ ಮಣ್ಣು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬಿಸಾಕ್ತೀನಿ. ಸ್ಟಿಕ್ಕರ್ ನೋಡಿ, ಕೆಲಸ ಮಾಡಬೇಕಾದ್ರೆ ಹಿಂಗೆ ಬೆವ್ರು ನೀರು ಬಂದಾಗ ಮುಖ ಎಲ್ಲ ಒರೆಸ್ಕೊತೀನಲ್ಲ ಆವಾಗ ಸ್ಟಿಕ್ಕರ್ ಬಿದ್ದೇ ಹೋಗಿದೆ. ಹೊಟ್ಟೆ ಹಶ್ವಾಗ್ತಾ ಇದೆ ನೋಡಿ. ಇನ್ನೂ ಒಂದು ಸ್ವಲ್ಪ ಐತೆ ಕೆಲಸ ನೋಡಿ. ಈ ಚೀಲಕ್ಕೆ ವೇಸ್ಟ್ ತುಂಬಿಕ್ಕಿದ್ದೀನಿ. ಇನ್ನು ಅಲ್ಲಿ ನನಗೆ ಬೇಕಾಗಿದ್ದೆಲ್ಲ ತುಂಬಿಕ್ಕಿದ್ದೀನಿ. ಇದೆಲ್ಲ ಆಮೇಲೆ ಕ್ಲೀನ್ ಮಾಡಬೇಕು. ಈಗ ಹೋಗಿ ಫಸ್ಟು ತಿಂಡಿ ತಿಂದುಬಿಟ್ಟು ಆಮೇಲೆ ಬಂದು ಇದು ಕ್ಲೀನ್ ಮಾಡಬೇಕು. ನೋಡಿ ಮೋಡ ಬೇರೆ ಆಗಿದೆ, ಮಳೆ ಬರೋ ಥರ. ಗಾರ್ಡನಲ್ಲೇ 10 ಗಂಟೆ ಆಗೋಗಿದೆ. ಹಾಗಾಗಿ ಇವಾಗ ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಇದು ಗೋರಿಕಾಯಿ. ನಾನು ಅಂದರೆ ಅದು ದಾಸವಾಳ ಗಿಡದಲ್ಲಿ ಅದು ಬೀಜ ಉದುರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡು ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ ಅಂತ. ಯಾವುದಾದ್ರೂ ಒಂದು ಪಾಟು ಖಾಲಿ ಇರೋವಂಥ ಪಾಟಲ್ಲಿ ಹಾಕೊಂತು ಅಂದರೆ ಈಸಿಯಾಗಿ ನಾವು ತರಕಾರಿನೂ ಸಹ ಬೆಳೆಸ್ಕೋಬೋದು. ಇದಕ್ಕೆ ಅಂತ ಎಕ್ಸ್ಟ್ರಾ ಪಾಟೇನೂ ಬೇಕಾಗೋದಿಲ್ಲ. ಈ ಗೋರಿಕಾಯಿ ಗಿಡ ಏನು ಜಾಸ್ತಿ ಉದ್ದನೂ ಬೆಳೆಯೋಲ್ಲ, ಏನೂ ಇಲ್ಲ. ಅದರಲ್ಲೊಂದು ಶಂಕು ಹೂವಿನ ಗಿಡನೂ ಬೆಳೆದಿದೆ. ಅದನ್ನು ತೆಗೆದು ಬೇರೆ ಯಾವುದಕ್ಕಾದ್ರೂ ಹಾಕಬೇಕು. ಅಂದರೆ ಅದು ನೀಲಿ ಕಲರು ಅನಿಸುತ್ತೆ. ಇನ್ನು ನೋಡಿ ಸ್ವಲ್ಪ ಚಪ್ಪರದವರೆಕಾಯಿನೂ ಅದು ಬಿಟ್ಟಿತ್ತು, ಅದು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಅದು ಫುಲ್ಲು ಹೈಟ್ ಬೆಳ್ಕೊಂಡು ಹೋಗಿದೆ. ನಾನು ಅಲ್ಲೊಂದು ಕೋಲ್ ಸಪೋರ್ಟು ಕೊಟ್ಟಿದ್ನಲ್ಲ ಅದಕ್ಕೆ ಹಬ್ಕೊಂಡು ಹೋಗಿದ್ದೆ. ಅದು ಹಾರ್ವೆಸ್ಟ್ ಮಾಡೋಕ್ಕೇ ಕಷ್ಟ. ಅದು ಒಂದು ಕೈಲಿ ಫೋನ್ ಇದೆ, ಒಂದು ಕೈಲಿ ಚಪ್ಪರದವರೆಕಾಯಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಅಷ್ಟೇ ತುಂಬ ಕಾಯೆಲ್ಲನೂ ಬಿಡುತ್ತೆ. ನಾವು 1-2 ಗಿಡ ಹಾಕೊಂಡ್ರೂ ಸಾಕು, ಅಷ್ಟೊಂದು ಕಾಯಿಗಳೆಲ್ಲ ಬಿಡುತ್ತೆ. ಇನ್ನೂ ಸ್ವಲ್ಪ ಬದನೆಕಾಯಿಯೂ ಇತ್ತು. ಈ ಬದನೆಕಾಯಿ ಗಿಡನ ನನಗೆ ಮೈಸೂರವರು ರಾಜಲಕ್ಷ್ಮಿ ಅನ್ನೋರು ತಂದು ಕೊಟ್ಟಿದ್ರು. ಅವರು ನಮ್ಮ ಮನೆಗೆ ಬಂದಿದ್ದರು ನೋಡಿ. ಆವಾಗ ನನಗೆ ಸುಮಾರು ಗಿಡಗಳು ಮತ್ತು ಇದು ಬದನೆಕಾಯಿ ಗಿಡ ಮತ್ತು ಗೆಡ್ಡೆಕೋಸಿನ ಗಿಡ ಅದೆಲ್ಲನೂ ತಂದು ಕೊಟ್ಟಿದ್ರು. ಅವರು ನರ್ಸರಿಗೆ ಹೋಗಿದ್ರಂತೆ. ಅಲ್ಲಿ ಅವರಿಗೆ ಸುಮಾರು ಬದನೆಕಾಯಿ ಸಸಿ ಮತ್ತು ಈ ಗೆಡ್ಡೆಕೋಸು ಇದೆಲ್ಲನೂ ಕೊಟ್ಟಿದ್ರಂತೆ. ಹಂಗಾಗಿ ನನಗೂ ಸ್ವಲ್ಪ ತಂದು ಕೊಟ್ಟರು ಅವರು. ನಾನು ಇವತ್ತು ಇರೋಷ್ಟು ಬದನೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ನೋಡಿ ಇವತ್ತು ಇಷ್ಟು ಚಪ್ಪರದವರೆಕಾಯಿ ಮತ್ತು ಗೋರಿಕಾಯಿ, ಸ್ವಲ್ಪ ಬದನೆಕಾಯಿ, ಹೂವು ಇಷ್ಟೆಲ್ಲ ಸಿಕ್ಕಿದೆ. ತಿಂಡಿಗೆ ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ. ಅಂದರೆ ಇದು ರೆಡಿಮೇಡೇ ಸಿಗುತ್ತೆ. ನಾನು ಒಂದು ಪ್ಯಾಕೆಟ್ ತೊಗೊಂಬಂದು ಇಟ್ಕೊಂಡಿದ್ದೆ. ಏನಾದರೂ ಅರ್ಜೆಂಟ್ ಇದ್ದಾಗ ಈ ಥರ ಎಲ್ಲ ನಾವು ಮಾಡ್ಕೋಬೋದು. ಅಂದರೆ ನಾವು ಅರ್ಜೆಂಟಿಗೆ ಪರೋಟ ರೆಡಿ ಮಾಡಿಕೊಂಡು ಆಗೋದಿಲ್ಲ. ಹಾಗಾಗಿ ಈ ಥರ ರೆಡಿ ಇರೋವಂತಹ ಪರೋಟನೇ ತೊಗೊಂಬಂತು ಅಂದರೆ ನಾವು ಈಸಿಯಾಗೂ ಸಹ ಮಾಡ್ಕೋಬೋದು. ಗಾರ್ಡನ್ನಲ್ಲಿ ನನಗೆ ತುಂಬಾ ಕೆಲಸ ಇದೆ. ಮನೆಗೆ ಬಂದಿರೋದೇ ನಾನು 11 ಗಂಟೆ ಆಗಿದೆ. ಇನ್ನು ಜಾನಿಗೂ ಊಟ ಎಲ್ಲ ಹಾಕಿದ್ದೀನಿ. ಇನ್ನು ನಾನು ತಿಂಡಿ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ. ಗಾರ್ಡನ್ನಲ್ಲಿ ಕೆಲಸ ಆಗಲ್ಲ
ಆಗುತ್ತಲ್ಲ ಅಂದ್ಬಿಟ್ಟು ನಾನು ಅರ್ಧ ಬಿಟ್ಟು ಬಂದಿದ್ದೀನಿ ಗಾರ್ಡನಲ್ಲಿ. ಅದು ಮಣ್ಣು ಕ್ಲೀನ್ ಮಾಡ್ತಿದ್ನಲ್ಲ, ಅದು ಅರ್ಧ ಹಂಗೆ ಬಿಟ್ಟು ಬಂದಿದ್ದೀನಿ. ಇವಾಗ ನಾನು ಇದು ತಿಂಡಿ ತಿಂದ್ಬಿಟ್ಟು ಹೋಗಿ ಅದೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ರೆಡಿ ಪರೋಟ ಇತ್ತಲ್ಲ ಅದನ್ನೇ ನಾನು ಹಾಕ್ತಾಯಿದ್ದೀನಿ. ನೋಡಿ ಕೈನಲ್ಲಿ ಈ ಥರ ಅಂದರೆ 2 ಕೈನಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ. ನಾನು ಒಂದು ಕೈನಲ್ಲಿ ತೋರಿಸಿದ್ದೀನಿ, ಯಾಕೆಂದರೆ ಒಂದು ಕೈಲಿ ಫೋನ್ ಇತ್ತು. ಹಾಗಾಗಿ ಅಂದರೆ ಪರೋಟ ನಿಮಗೆ ಅದು ಯಾವ ರೀತಿ ಪ್ರೆಸ್ ಮಾಡೋದು ಅನ್ನೋದು ಗೊತ್ತೇ ಇರುತ್ತಲ್ವ, ಹಂಗೆ ನಾನೇನು ಹೇಳಬೇಕು ಅಂತೇನಿಲ್ಲ. ಹಾಗಾಗಿ ಮಾಡಿದ್ನಲ್ಲ ಅಂದ್ಬಿಟ್ಟು ನಾನು ಅದು ಕೈಲಿ ಪ್ರೆಸ್ ಮಾಡೋದು ತೋರಿಸ್ದೆ ಅಷ್ಟೇ. ನೋಡಿ ಇವಾಗ ಅದೆಲ್ಲ ರೆಡಿ ಆಯಿತು. ಇನ್ನು ನಮ್ಮ ಗಾರ್ಡನಲ್ಲೇ ಮೊನ್ನೆ ಒಂದು 3-4 ಏನೋ ಹಾಗಲಕಾಯಿ ಎಲ್ಲ ಸಿಕ್ಕಿತ್ತು. ಅದು ಹಾಗಲಕಾಯಿನೂ ಗೊಜ್ಜು ಮಾಡಿ ಇವಾಗ ಪರೋಟ ರೆಡಿಯಾಗಿದೆ. ನನಗೆ ಹಾಗಲಕಾಯಿ ಗೊಜ್ಜು ಅಂದರೆ ನನಗೆ ತುಂಬಾ ಇಷ್ಟ. ಅನ್ನಕ್ಕೆ ಮತ್ತು ಚಪಾತಿ ಪೂರಿಗೆಲ್ಲ ಬರೀ ಇದೆ ನಾನು ಹಾಕೊಳೋದು ಹಾಗಲಕಾಯಿ ಗೊಜ್ಜು. ಇನ್ನು ನಾನ್ ವೆಜ್ ತಿನ್ನೋರಿಗಂತೂ ಈ ಚಿಕನ್ ಗ್ರೇವಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪರೋಟ. ನಾನು ನಾನ್ ವೆಜ್ ಏನು ತಿನ್ನೋದಿಲ್ಲ, ಹಾಗಾಗಿ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ಪರೋಟ ಮಾಡೋಕ್ಕೆ ಟೈಮೆಲ್ಲ ಇಲ್ಲ ಅನ್ನೋ ಅಂಥವ್ರು ಈ ಥರ ರೆಡಿಮೇಡ್ ಪರೋಟ ಎಲ್ಲನೂ ತಗೊಂಡು ಸಹ ಅವ್ರಿಗೆ ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೆ ಹತ್ರನೇ ಮಾಡ್ತಾರೆ, ಅಂದರೆ ಅವರು ಮನೆಯಲ್ಲೇ ರೆಡಿ ಮಾಡ್ತಾರೆ. ಪರೋಟ ಮತ್ತು ಪೂರಿ, ಚಪಾತಿ ಇದೆಲ್ಲನೂ ರೆಡಿ ಮಾಡ್ತಾರೆ. ತಿಂದು ಇವಾಗ ಜಾನಿಗೂ ಊಟ ಹಾಕಿ ನಾನು ಬೇಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಇವತ್ತು ಸ್ವಲ್ಪ ಕನಕಾಂಬರ ಹೂವು ಮುಡ್ಕೊಂಡಿದ್ದೀನಿ. ನಮ್ಮ ತಂಗಿ ಬೈತಾ ಇರ್ತಾಳೆ, ನೀನೇ ಹೂವೆಲ್ಲ ಇಷ್ಟೊಂದು ಬೆಳಿತೀಯಾ, ಸುಮ್ಮನೆ ಯಾಕೆ ಒಣಗಿಸ್ತೀಯಾ, ಸ್ವಲ್ಪ ಕಟ್ಟಾದರೂ ಮುಡ್ಕೊ ಅಂತ ಬೈತಿರ್ತಾಳೆ. ಅಂದರೆ ನಾನು ಹೆಚ್ಚಿಗೆ ಎಲ್ಲನೂ ಪೂಜೆಗೆ ಹಾಕ್ಬಿಡ್ತೀನಿ. ಪೂಜೆಗೆ ಅಂತ ಅಂದರೆ ಎಷ್ಟು ಪೂಜೆಗೆ ಹಾಕ್ತೀನಿ ಎಲ್ಲನೂ, ಇನ್ನು ಮಿಕ್ಕಿದ್ದೂ ಹಾಗೆ ಇಟ್ಟಿರ್ತೀನಿ. ಹಾಗಾಗಿ ಬೈತಾಳೆ, ಎಲ್ಲನೂ ವೇಸ್ಟ್ ಮಾಡ್ತೀಯಾ ಮುಡ್ಕೊ ಅಂತ. ನೋಡಿ ಸ್ವಲ್ಪ ಇವತ್ತು ಕನಕಾಂಬರ ಹೂವು ಅದು ಜಾಸ್ತಿ ಮುಡ್ಕೊಂಡ್ರೂ ವೇಸ್ಟ್ ಆಗುತ್ತೆ. ನಾನು ಇಲ್ಲಿ ಬಂದರೆ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಸೆಕೆ ಇರುತ್ತಲ್ಲ, ಹಾಗಾಗಿ ನಾನು ಕೂದಲು ಮೇಲೆ ಎತ್ತಿ ಕಟ್ಬಿಡ್ತೀನಿ, ಎಲ್ಲ ಒಣಗೋದಂಗೆ ಆಗುತ್ತೆ. ಹಾಗಾಗಿ ಹೊಟ್ಟೆ ಉರಿಯುತ್ತೆ, ನಾನು ಮುಡ್ಕೊಳೋದಿಲ್ಲ. ಅವಳು ಬೈತಾಳಲ್ಲ ಅಂತ ಅಂದ್ಬಿಟ್ಟು ಮುಡ್ಕೊಂಡಿದ್ದೀನಿ ಇವಾಗ ಅಷ್ಟೇ. ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕು. ಜಾನಿ ಊಟ ಎಲ್ಲ ತಿಂದು ನೋಡಿ ಅಲ್ಲಿ ಕಟ್ಟಿದ್ದೀನಿ, ಅಲ್ಲಿದ್ದಾನೆ ಜಾನಿ. ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸೋಣ. ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡಿದೆ, ವಾತಾವರಣವೂ ತಣ್ಣಗಿದೆ, ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲನೂ ಬೇಗ ಬೇಗ ಮುಗಿಸ್ಕೋಬೇಕು. ಇದು ಮುಚ್ಚಿಟ್ಬಿಟ್ಟು ಹೋಗಿದೆ. ಇವಾಗ ಅದನ್ನು ಸ್ವಲ್ಪ ನೋಡಿ ಇಷ್ಟಿದೆ ಮಣ್ಣು, ಸ್ವಲ್ಪ ಇದೆ, ಎಲ್ಲ ಕ್ಲಿಯರ್ ಮಾಡಬೇಕು. ಇನ್ನು ಇಲ್ಲಿ ಸೋಲಾರ್ ಕಡೆ ನಾನು ಸೇವಂತಿಗೆ ಸಸಿಗಳನ್ನೆಲ್ಲ ಇಟ್ಟಿದ್ನಲ್ಲ, ಅದರಲ್ಲಿ ನೋಡಿ ಒಂದೊಂದು ಸಸಿ ಇಟ್ಟಿದ್ದೆ, ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇದನ್ನೆಲ್ಲ ತೆಗೆದು ನಾನು ಇವಾಗ ಸಪ್ರೇಟ್ ಮಾಡಬೇಕು. ಹಂಗಾಗಿ ಅದು ಜಾಸ್ತಿ ಸಸಿಗಳು ಬಂದಿರೋ ಪಾಟ್ ಎಲ್ಲನೂ ತೆಗೆದು ಸಪ್ರೇಟ್ ಇಟ್ಟು ಮತ್ತು ಆ ಸೋಲಾರ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಸೇವಂತಿಗೆ ಸಸಿ ಎಲ್ಲ ಕಲರ್ ಜೋಡಿಸಿದ್ದೀನಿ. ಇದು ವೈಟು ನೋಡಿ, ವೈಟೆಲ್ಲ ಜೋಡಿಸಿದ್ದೀನಿ. ಇಲ್ಲೂ ಜಾಗ ಖಾಲಿ ಮಾಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಸಸಿಗಳೆಲ್ಲ ಇಡಬೇಕಲ್ಲ, ಹಂಗಾಗಿ ಇಲ್ಲಿ ಸೋಲಾರ್ ಕೆಳಗಡೆ ಜಾಗ ಕ್ಲೀನ್ ಮಾಡಿ ಅಂದರೆ ಒಂದು ಕಡೆಗೆ ಜೋಡಿಸ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ನೋಡಿ ಇದು ವೈಟು, ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕ್ಲೀನ್ ಮಾಡಿ ನೋಡಿ, ಅಲ್ಲಿ ಅಡಿಲೆಲ್ಲ ಕ್ಲೀನ್ ಮಾಡಿ ಇವೆಲ್ಲ ಒಂದು ಕಡೆಗೆ ಹಿಂಗೆ ಜೋಡಿಸಿದ್ದೀನಿ. ತುಂಬಾ ಕೆಲಸ ಇವತ್ತು ನೋಡಿ. ಅದು ಸೇವಂತಿಗೆ ಗಿಡ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಗಾರ್ಡನ್ ಕ್ಲೀನ್ ಮಾಡೋ ಅಷ್ಟರೊಳಗೆ ನೋಡಿ ಡೈಲಿ ಕಸ ಗುಡಿಸ್ತಾ ಇದ್ರೂ ನೋಡಿ ಇಷ್ಟು ಕಸ ಇರುತ್ತೆ. ಅದೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ ನೋಡಿ ಇದು ಸಸಿಗಳು ತೆಗೆದಿಟ್ಟಿದ್ನಲ್ಲ ಪಾಟು, ಇವಾಗ ಈ ಸಸಿಗಳೆಲ್ಲನೂ ಬೇರೆ ಕವರಲ್ಲಿ ಹಾಕಬೇಕು. ನೋಡಿ ಇವೆಲ್ಲ ಖಾಲಿಯಾಗಿರೋ ಅಂಥವು ಇವೆಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಆ ಸಸಿಗಳು ಹಾಕೋಷ್ಟೊತ್ಕಂತೂ ಇವತ್ತು ಫುಲ್ಲು 7 ಗಂಟೆ ಆಯಿತು ನಾನು ಮನೆಗೆ ಹೋಗೋಷ್ಟರೊಳಗೆ. ಒಂದಿನ ಅಂತೂ ಗಾರ್ಡನಲ್ಲಿ ತುಂಬಾ ಕೆಲಸ ಇರುತ್ತೆ. ನೋಡಿ ಇದರಲ್ಲಿ ಎಷ್ಟೊಂದು ಸಸಿಗಳು ಬಂದಿದೆ ಅಂತ. ಇದರಲ್ಲಿ ಇಟ್ಟಿದ್ದು ನಾನು ಒಂದೇ ಸಸಿ ಸೇವಂತಿಗೆ, ಆ ಒಂದು ಸಸಿಯಿಂದ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಆಗಿದೆ. ನೋಡಿ ಇಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಸಸಿಗಳು ಇಟ್ಟಂಗೆ ತೊಗೊಂಡೋಗಿ ನಾನು ಅಲ್ಲಿ ಅದು ಸೋಲಾರ್ ಕೆಳಗಡೆ ಜೋಡಿಸ್ತೀನಿ. ಯಾಕೆಂದರೆ ಬೆಳಗ್ಗೆನೇ ಕ್ಲೀನ್ ಮಾಡಿದ್ನಲ್ಲ. ಆದರೂ ಇವೆಲ್ಲ ವೈಟು ಇದ್ದಾವೆ, ಪಿಂಕು ಇದ್ದಾವೆ, ಇವೆಲ್ಲನೂ ಕ್ಲೀನ್ ಮಾಡಬೇಕು. ನೋಡಿ ಇದರಲ್ಲೂ ಅಷ್ಟೇ ಒಂದೇ ಒಂದು ಸಸಿ ಇಟ್ಟಿದ್ದು ನಾನು, ಇದರಲ್ಲೂ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ, ಎಲ್ಲ ವೈಟು. ಇನ್ನು ಈ ವೈಟೆಲ್ಲನೂ ನಾನು ಬೇರೆ ಕವರ್ಗೆ ಪಾಟ್ಗೆ ಎಲ್ಲನೂ ಅದು ಸಸಿ ಇಟ್ಟ ಮೇಲೆ ಮತ್ತೆ ಇನ್ನು ಪಿಂಕು ಇದ್ದಾವೆ. ಆ ಪಿಂಕೂ ಸಹ ಈ ಥರ ಸಸಿ ಎಲ್ಲನೂ ಸಪ್ರೇಟ್ ಮಾಡಿ ತೆಗೆದು ಇಡಬೇಕು. ನೋಡಿ ಒಂದು ಸಸಿ ಇಟ್ಟಿದ್ದು ನಾನು, ಎಷ್ಟೊಂದು ಸಸಿ ಎಲ್ಲ ಬಂದಿದೆ ನೋಡಿ. ಇವಾಗ ಒಂದೊಂದು ಕಲ್ಲರೇ ನಾನು ಆದಂಗೆ ಅದು ಬೇಷನಲ್ಲಿ ಇಟ್ಕೊಂಡು ತಗೊಂಡೋಗಿ ನಾನು ಅಲ್ಲಿ ಸೋಲಾರ್ ಕೆಳಗಡೆ ಜೋಡಿಸ್ತೀನಿ. ಮತ್ತು ಇನ್ನು ಇದು ಪಿಂಕು,
ಅದು ವೈಟು ಅವಾಗೆ ತೋರಿಸಿದ್ದು, ಅದು ವೈಟು ಎಲ್ಲನೂ ಈ ಸಸಿ ಇಟ್ಟಿದ್ದಾಯಿತು. ಇನ್ನು ಇವು ಪಿಂಕು, ಈ ಪಿಂಕಲ್ಲೂ ಅಷ್ಟೇ ನೋಡಿ, ನಾನು ಒಂದೇ ಒಂದು ಸಸಿ ಇಟ್ಟಿದ್ದು ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಯಾವುದೇ ಒಂದು ಗಿಡನ ಬೆಳೆಸ್ಬೇಕಾದ್ರೂ ತಾಳ್ಮೆ ತುಂಬಾ ಮುಖ್ಯ. ನೀವತ್ತು ನೆಟ್ಬಿಟ್ಟು ನಾಳೆ ಕಾಲೇ ಹೂ ಬರಬೇಕು ಅಂದರೆ ಅದರ ಆಗೋದಿಲ್ಲ. ಜಾನಿ ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ರೆ ಏನವ ಹಾಂ ನೋಡಿ, ನಂಗಂತೂ ಸೆಕೆ ನೀರು ಸಿಕ್ಕಾಬಿಟ್ಟೆ, ಸೆಕೆ ನೀರು. ಇಲ್ಲಿ ನೋಡಿ, ಅಲ್ಲೇ ಇರು, ಇಲ್ಲಿ ಕೆಲಸ ಮಾಡ್ತಿಲ್ವ ನಾನು? ಹಾಂ ಹೋಗು ಮನೆಗೆ ಹೋಗು, ಬಿಸಿಲು ಬಿಸಿಲು, ಹೋಗು ಮನೆಗೆ ಹೋಗು ಕುಂಟಣ್ಣ, ಮನೆಗೆ ಹೋಗು, ಮನೆಗೆ ವಾ ಮನೆಗೆ ಹೋಗವ. ಹೆಂಗೆ ನಿಂತಾನೆ ನೋಡಿ. ಬಿಸಿಲು ಸಿಕ್ಕಾಬಟ್ಟೆ ಸೆಕೆ, ಬಿಸಿಲು ಕಣ, ಅಲ್ಲಿ ಮನೆಗೆ ಹೋಗು, ಬಿಸಿಲು ಮನೆಗೆ ಹೋಗು. ಇನ್ನು ನೋಡಿ ಸೇವಂತಿಗೆ ಗಿಡಗಳೆಲ್ಲ ಇಟ್ಟಿದ್ನಲ್ಲ ಅದೆಲ್ಲನೂ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಜೋಡಿಸಿದ್ದೀನಿ. ಫಸ್ಟ್ಗೆ ನಾನು ಇಟ್ಟಿದ್ದವು ಅವು ಒಂದು ಕಡೆಗೆ ಜೋಡಿಸಿದ್ದೀನಿ ನೋಡಿ. ಇವು ಪಿಂಕು ಫಸ್ಟ್ ತೋರಿಸ್ತಿದ್ದೀನಿ ನೋಡಿ, ಫಸ್ಟ್ ಇಟ್ಟಿದ್ದಂತಹ ಸಸಿಗಳು ಇವೆಲ್ಲ ಇವಾಗ ಇಟ್ಟಿದ್ದು. ಇವತ್ತು ಇಟ್ಟಿದ್ದಂತಹ ಸಸಿಗಳು ಸೇವಂತಿಗೆ ಗಿಡದಲ್ಲಂತೂ ತುಂಬಾ ಕೆಲಸ ಇರುತ್ತೆ. ಎಲ್ಲ ಪಿಂಕು, ಅದ್ರ ಪಕ್ಕದಲ್ಲಿ ಇನ್ನೊಂದು ಕಡೆ ನಾನು ವೈಟ್ ಜೋಡಿಸಿದ್ದೀನಿ. ಸಂಜೆ ಮಳೆ ಸ್ಟಾರ್ಟ್ ಆಯಿತು. ಜಾನಿ ನೋಡಿ ಮಳೆ ಎಂಜಾಯ್ ಮಾಡೋಕ್ಕೆ ಹೆಂಗೋಗಿ ನಿಂತಿದ್ದಾನೆ ನೋಡಿ. ನಾನು ಇವತ್ತು ವಾರ ಎಲ್ಲ ಮುಗಿಸ್ಬಿಟ್ಟು ನಾನು ಹೂ ಕಟ್ಕೊಂಡು ಕುಂತಿದ್ದೆ ಸ್ವಲ್ಪ. ಇವನು ನೋಡಿ ಅಲ್ಲಿ ಮಳೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ದಾನೆ ನೋಡಿ. ನೀವ್ಯಾರು ಎಂಜಾಯ್ ಮಾಡ್ತೀರೋ ಜಾನಿ ಮಾತ್ರ ನೋಡಿ ಮಳೆ ಎಂಜಾಯ್ ಮಾಡೋಕ್ಕೆ ಹೋಗಿ ನಿಂತ್ಕೊತಾನೆ. ತಿಕ್ಲಾ ತಿಕ್ಲಾ ನೋಡಿ ಹೆಂಗೆ ನಿಂತ್ಕೊತಾನೆ. ಮಳೆ ಬರ್ತೈತೆ ನೋಡಿ. ಏನು ನೋಡ್ತಿದೀಯವ ಅಲ್ಲಿ ನೀನು? ಏನು ನೋಡ್ತಿದ್ದೀ ಮಗ್ನೇ ಕುಂಡಣ್ಣ? ಜನಪ್ಪ ನೋಡಲ್ಲಿ ಮಳೆ ಬರ್ತಾ ಇಲ್ವ ಅಲ್ಲಿ? ನೋಡು ಮಳೆ ಎಲ್ಲ ಜೋರು ಮಳೆ. ಬಾ ಮಳೆಗಳಿಗೆ ಹೋಗ್ಬಿಡ್ದು ಬಾ ಜಾನು. ಬಾ ಬಾ ಮಳೆ ಬರ್ತೈತೆ ನೋಡಿ. ಹೂವು ಕಟ್ಟಣ, ಹೂವನ ನೋಡ್ದ ಅದೇನು ಬಿಟ್ಟವನೋ ಗೊತ್ತಿಲ್ಲ. ಅಲ್ಲಿ ಹಾಯ್ ಬರಲಿ ಕಳ್ಳ. ಎಲ್ಲಿಗೆ ಹೋಗೋದು ನೀನು ಮಳೆಲಿ? ಎಲ್ಲಿಗೆ ಹೋಗೋದು? ಬರಬೇಕಾ? ಓ ಕೊರ್ಮ, ಎಲ್ಲಿಗೆ ಹೋಗೋದು? ಏನು ಬಿಟ್ಟಿದ್ಯಾ ನಾಚ ಕಡೆ ನೀನು? ಏನೇ ಬಿಟ್ಟಿದ್ಯಾ? ಹೆಂಗೆ ಕೇಳಿಸ್ಕೊತ ನೋಡಿ ಬೈತಾ ಇದ್ರೆ. ಜಾನಿ ನೋಡಿ, ಜಾನಿನೂ ಬಂದಿದ್ದಾನೆ ಮಳೆ ಎಂಜಾಯ್ ಮಾಡೋಕ್ಕೆ. ಚೆನ್ನಾಗಾಗ್ತಿದೆ ನೋಡಿ. ಇಷ್ಟೊತ್ತು ಮಳೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಜಾನಿ ಕೂತಿದ್ದಾನೆ, ನಾನು ಸ್ವಲ್ಪ ನೋಡಿ ಹೂವೆಲ್ಲನೂ ಕಟ್ಟುತ್ತಾ ಇದ್ದೀನಿ. ಮಳೆ ಹೋಗಿದ್ದ ಎಂಜಾಯ್ ಮಾಡೋಕ್ಕೆ, ಮಳೆ ಎಂಜಾಯ್ ಮಾಡೋಕ್ಕೆ ನೋಡಿ. ಎಂಜಾಯ್ ಮಾಡೋಕ್ಕೆ ಹೋಗಿದ್ದಂತೆ ಜಾನಿ ಮಳೆನ. ನೆಂದೋಗಿದೆಯಲ್ಲಪ್ಪ, ನೆಂದೋಗಿದ್ದಾನೆ ಅವನು. ಏನು ಏನು ನೋಡಿ ಹೆಂಗೆ ಕರೀತಿದ್ದಾನೆ. ಏನು ಬೇಕು? ಫೋನ್ ಇದು. ಏನು ಬೇಕು? ತೆಗೆದುಬಿಟ್ಟ ಊರಾಗ್ಲ ಬಾಯಿ. ಏನು ಬೇಕು? ಏನು ಬೇಕವ ಜನಪ್ಪ? ಏನು ಬೇಕು ಬಂಗಾರಿಗೆ? ಏನು ಬೇಕು? ಗುಂಡೋಗನಿಗೆ ಒಂದು ಬೇಕು ನಿಮಗೆ ಸೋನು. ತಿಂಡಿ ಬೇಕಾ? ತಿಂಡಿ ನೋಡಿ, ತಿಂಡಿ ಅವನಿಗೇನಾದರೂ ತಿಂಡಿ ನೆನಪಾಗ್ಬಿಡ್ತು ಅಂದರೆ ಹೆಂಗೆ ಕೆರೆಯೋದು ಇದೆಲ್ಲ ಮಾಡ್ತಾನೆ. ಅವನಿಗೇನಾದ್ರು ಚಕ್ಲಿ ಕೊಡೋಣ. ಅಯ್ಯೋ ಹೂವು ಏನ ಹೂವು ನೋಡಿ, ಚಕ್ಲಿ ತಂದಿದ್ದೀನಿ. ಚಕ್ಲಿಗೆ ನೋಡಿ ಅಲ್ಲೇ ಇರು. ಹಾಂ ನಡಿ ನೋಡಿ, ಚಕ್ಲಿ ಬೇಕಂತೆ ಜಾನಿಗೆ. ಏನು ಬೇಕು? ಒಂತಾಗ ಓಲಿ ನೋಡಿ ಹೋದ ರೂಮ್ನಲ್ಲಿ ಬರ್ತಿದೆಯಲ್ಲ ಅಂತ ನಾನು ಡೋರ್ ಹಾಕಿದ್ದೀನಿ. ಅಲ್ಲಿ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ದಾವೆ. ಅದಕ್ಕೆ ಇವನು ಬಾ ಡೋರ್ ತೆಗಿ ಅಂದ್ಬಿಟ್ಟು ಹೆಂಗೆ ಸೌಂಡ್ ಮಾಡ್ತಿದ್ದಾನೆ ನೋಡಿ. ನೋಡಿ ಅಲ್ಲಿ ಡೋರ್ ಹತ್ರಕ್ಕೆ ಹೋಯ್ತಾನೆ, ಅಲ್ಲಿ ನನ್ನ ಹತ್ರಕ್ಕೆ ಬರ್ತಾನೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.